ಪ್ರಾಡಕ್ಟ್ಸ್ ಅಂತ ಹೇಳಿದೆ. ಪ್ರಾಡಕ್ಟ್ಸ್ ನಮ್ಮ ಬ್ಯಾಕ್ ಬೋನ್ ಅಂತ ಹೇಳಿದೆ. ಸೊ ಖಂಡಿತವಾಗ್ಲೂ ಆ ಪ್ರಾಡಕ್ಟ್ಸ್ ಬಗ್ಗೆ ಕೆಲವೊಂದು ಮಾಹಿತಿ, ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ಪರಿಚಯ ಮಾಡ್ಕೊಡ್ಬೇಕಂತೇಳಿ ಇಷ್ಟಪಡ್ತಾ ಇದ್ದೀನಿ. ರೆಡಿ ಇದ್ದೀರಾ ಹಾಗಾದ್ರೆ? ಸೊ ಈ ಪ್ರಾಡಕ್ಟ್ಸ್ ಗಳ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಲೇಡಿ ಲೆಜೆಂಡ್ ಅಂತೇಳಿ ಕರಿತೀವಿ, ಸೌಮ್ಯ ಸುಧಾಕರ್. ಇವರು ಡಿ.ಎಡ್ ಮಾಡ್ಕೊಂಡು ಸೊ ಒಂದು ಎಜುಕೇಶನ್ ಲೈಫ್ ಅಲ್ಲಿ ಫೀಲ್ಡ್ ಅಲ್ಲಿ ಮುಂದುವರಿತಾ ಹೋಗಿದ್ದು. ಇವರು ಬಿಸ್ನೆಸ್ ಈ ತರ ನಿಮ್ ತರನೇ ಆಪರ್ಚುನಿಟಿನ ಹುಡುಕ್ತಾ ಇದ್ರು. ಈ ಆಪರ್ಚುನಿಟಿ ಸಿಕ್ತು. ಇದ್ರ ಮೂಲಕ ದೊಡ್ಡ ಮಿರಾಕಲ್ ಅನ್ನ ಶುರು ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಪ್ರಾಡಕ್ಟ್ಸ್ ಗಳ ಮಾಹಿತಿ, ಅವ್ರದೇ ಆದ ಡಿ.ಪಿ ಸೆಂಟರ್ ನ ಇಟ್ಕೊಂಡಿದ್ದಾರೆ ಚಿತ್ರದುರ್ಗ ಭಾಗದಲ್ಲಿ. ತುಂಬಾ ಫ್ಯಾಷನಿಟಿಕ್ ಲೇಡಿ. ಅವ್ರು ಇವಾಗ ನಿಮಗೆ ಪ್ರಾಡಕ್ಟ್ ಗಳ ಮಾಹಿತಿಯನ್ನ ಚಿಕ್ಕದಾಗಿ ಸ್ಪಷ್ಟವಾಗಿ ನೀಡ್ತಾ ಇದ್ದಾರೆ. ವೆಲ್ಕಮ್ ಟು ವರ್ಚುವಲ್ ಸ್ಟೇಜ್ ಸೌಮ್ಯ ಮೇಡಮ್. ನಮಸ್ತೆ, ಗುಡ್ ಮಾರ್ನಿಂಗ್, ಕೇರ್ ಮಾರ್ನಿಂಗ್. ನಾನು ಸೌಮ್ಯ ಸುಧಾಕರ್ ಅಂತ, ಚಿತ್ರದುರ್ಗ ಭಾಗದವರು. ಚಿತ್ರದುರ್ಗದಲ್ಲಿ 7 ವರ್ಷದ ಈ ಒಂದು ಜರ್ನಿಯನ್ನ ಮಾಡ್ತಾ ಇದೀವಿ ಮೋದಿ ಚೇರಲ್ಲಿ. ತುಂಬಾ ಅದ್ಭುತವಾದ ಜರ್ನಿ. ಜೊತೆಗೆ ನಾವೇನೆಲ್ಲ ಪಡ್ಕೋಬೇಕು ಅಂತಿದೀವೋ ಅದನ್ನೆಲ್ಲ ಪಡ್ಕೊಳ್ತಾ ಇದೀವಿ. 7 ವರ್ಷದ ಜರ್ನಿಯಲ್ಲಿ ತುಂಬಾ ಖುಷಿ ಕೊಟ್ಟಿದೆ ಮೋದಿ ಕೇರ್ ಬಿಸ್ನೆಸ್. ಜಸ್ಟ್ ನಾನ್ ಮಾಡಿದಿಷ್ಟೇ, ನಮ್ ಮನೆಗೆ ಪ್ರಾಡಕ್ಟ್ ಬೇಕಾಗಿತ್ತು, ಪ್ರಾಡಕ್ಟ್ ಅನ್ನ ಯೂಸ್ ಯೂಸ್ ಮಾಡ್ತಾ ಮೇಡಮ್ ಹೇಳ್ದಂಗೆ ಏನೇನೋ ನಾವು ರೆಕಮೆಂಡ್ ಮಾಡ್ತೀವಿ. ಇವತ್ತು ನಿಂತಿರೋದೇ ಹೊರಗಡೆ ರೆಕಮೆಂಡ್ ಮಾಡ್ತಾನೆ ಇರ್ತೀವಿ. ಹಾಗೆ ನಾನು ಈ ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ರೆಕಮೆಂಡ್ ಮಾಡಿದಕ್ಕೆ ಇವತ್ತು 7 ವರ್ಷದಿಂದ ಏನೆಲ್ಲ ಪಡ್ಕೋಬೇಕು ಅಂತ ನನ್ನ ಡ್ರೀಮ್, ಇವಾಗ ಮೇಡಮ್ ಹೇಳಿದ್ರು, ಆ ಡ್ರೀಮ್ ಲಿಸ್ಟ್ ಅಲ್ಲಿರೋ ಎಲ್ಲವನ್ನು ಫುಲ್ಫಿಲ್ ಮಾಡ್ಕೊಂಡಿದೀನಿ ಡಿಫ್ರೆಂಟ್. ಇಷ್ಟೊತ್ತು ಮೇಡಮ್ ಹೇಳಿದ್ದು ಖಂಡಿತ 100% ಸತ್ಯ. ಈಗ ನಾನು ನಿಮಗೆ ಅದನ್ನ ಲೈವ್ ಆಗಿ ವಿತ್ ಡೆಮೋ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರಾಡಕ್ಟ್ ಡೆಮೋ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ. ಹೌದು, ಇವತ್ತೆಲ್ಲರಿಗೂ ಇಷ್ಟ ಆಗ್ತಾ ಇರೋದು, ಅಥವಾ ನಾವ್ ಈ ಪ್ರಾಡಕ್ಟ್ ನೋಡ್ಬೇಕು, ಪ್ರಾಡಕ್ಟ್ ನ ಫೀಲ್ ಮಾಡ್ಬೇಕು, ಬರೀ ಜಸ್ಟ್ ಹೇಳಿದ ತಕ್ಷಣ ಹೆಂಗ್ ತಗೊಳಕ್ ಆಗತ್ತೆ, ಇದು ಅಡ್ವರ್ಟೈಸ್ಮೆಂಟ್ ಇಲ್ಲ, ಈ ತರದ ಕ್ವಶನ್ಸ್ ನೀವು ಕೂತಿರೋ ಇಲ್ಲಿ ಪ್ರತಿಯೊಬ್ಬರಿಗೂ ಹೊಸೊಬ್ರಿಗೆ ಅನಿಸ್ತಾ ಇರ್ಬೋದು. 100% ಅದೇ ಸತ್ಯ. ನೀವು ಟಚ್ ಅಂಡ್ ಫೀಲ್ ಮಾಡಿದ್ರೆ ಅಥವಾ ಅದನ್ನ ಯೂಸ್ ಮಾಡಿದ್ರೆ ಯಾವ ಪ್ರಾಡಕ್ಟ್ ನಮಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಹೊರಗಡೆ ಅಡ್ವರ್ಟೈಸ್ಮೆಂಟ್ ನೋಡಿ ನಾವು ತಗೊಂಡ್ ಬರ್ತಾ ಇದೀವಲ್ವಾ. ಹಾಗಾದ್ರೆ ಇಷ್ಟೊತ್ತು ಬೆನಿಫಿಟ್ ಮೇಡಮ್ ಹೇಳಿದ್ದು, ಹೊರಗಡೆ ಅಡ್ವರ್ಟೈಸ್ಮೆಂಟ್ ನೋಡ್ದಲೆ ನಾವು ತಗೊಳೋದು ಹೇಗೆ ಅಂದ್ರೆ, ನಾನೀಗ ನಿಮ್ಗೆ ಟೇಬಲ್ ಮ್ಯಾಜಿಕ್ ಅನ್ನ ತೋರಿಸ್ತಾ ಬರ್ತೀನಿ ಡಿಫ್ರೆಂಟ್. ನೋಡ್ತಾ ಬನ್ನಿ. ನೀವಿಲ್ಲಿ ಇವಾಗ ಎಷ್ಟು ಉತ್ಸಾಹಕವಾಗಿ, ಎಷ್ಟು ಇಂಟ್ರೆಸ್ಟ್ ಇಂದ ನೋಡ್ತೀರಾ ನೋಡಿ. ಕೆಲವೊಂದಿಷ್ಟು ಪ್ರಾಡಕ್ಟ್ ನ ಇನ್ಫಾರ್ಮೇಶನ್ ನಾನು ಕೊಡೋದಕ್ಕೆ ಅಂತ ಕೂತಿದ್ದೀನಿ. 100% ಇದು ನಾನು ಫುಲ್ಫಿಲ್ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ. ಮೊದಲನೇದಾಗಿ ಗ್ರೀನ್ ಟೀ. ಇವತ್ತು ಎಲ್ಲರೂ ತುಂಬಾ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಮನೆಗಳಲ್ಲೂ ಗ್ರೀನ್ ಟೀ ಅಂತ ಯೂಸ್ ಮಾಡ್ತಾ ಇದೀರಾ. ಹಾಗೆ ನಮ್ಮ ಫ್ರೂಟ್ ಆಫ್ ದಿ ಅರ್ತ್ ಮೋದಿ ಕೇರಲ್ಲೂ ಕೂಡ ಗ್ರೀನ್ ಟೀ ಇದೆ. ಖಂಡಿತ ಇದನ್ನ ನಾವಿವತ್ತು ಆರೋಗ್ಯಕ್ಕೆ ಬೇಕಾದಂತ ಒಂದು ಚಹಾ ಅಂತ ಹೇಳ್ಬೋದು. ನಮ್ಮ ಆರೋಗ್ಯವಾಗಿ ನಾವಿರ್ಬೇಕು ಅಂದ್ರೆ ಈ ಚಹಾನ ನಾವ್ ಯೂಸ್ ಮಾಡ್ಬೇಕಾಗಿದೆ. ಇವತ್ತು ಕಾಫಿ ಟೀ ಇಂದ ಯಾವುದೇ ರೀತಿ ಉಪಯೋಗ ಇಲ್ಲ. ಆದ್ರೆ ನಾವ್ ಈ ಗ್ರೀನ್ ಟೀ ಯೂಸ್ ಮಾಡೋದ್ರಿಂದ ನಿಮಗೆ 100% ಇದ್ರ ಉಪಯೋಗ ಏನು ಅಂತ ನಾನು ಡೆಮೋ ಮುಖಾಂತರ ತೋರಿಸ್ತೀನಿ. ಇದು ನ್ಯಾಚುರಲ್ ಗ್ರೀನ್ ಎಲೆಗಳಿಂದ ಮಾಡಿರುವಂತದ್ದು. ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಇದನ್ನ ಯೂಸ್ ಮಾಡ್ತಾ ಹೋದ್ರೆ ಬೆನಿಫಿಟ್ ತುಂಬಾ ಇದೆ. ಇದನ್ನ ನೀವು ಸ್ಕಿನ್ ಗ್ಲೋ ಆಗೋದಕ್ಕೆ ಯೂಸ್ ಮಾಡ್ಬೋದು. ಜೊತೆಗೆ ಮೊಡವೆಗಳು ಅಥವಾ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಇದನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಬರುತ್ತೆ. ಜೊತೆಗೆ ಅಸಿಡಿಟಿ ಪ್ರಾಬ್ಲಮ್ ಇದ್ರೆ ಅಸಿಡಿಟಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನೀವೇನಾದ್ರೂ ಊಟ ಮಾಡಿದ್ದು ಡೈಜೆಷನ್ ಆಗಿಲ್ಲ ಅಂತಂದ್ರೆ ಇದನ್ನ ಖಾಲಿ ಹೊಟ್ಟೆಗೆ ತಗೊಳ್ಬಾರ್ದು. ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಬೇಡ. ನೀವು ಡೈಜೆಷನ್ ಆಗಿಲ್ಲ ಅಂದ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಡೈಜೆಷನ್ ಚೆನ್ನಾಗಾಗತ್ತೆ. ಜೊತೆಗೆ ಮೈಂಡ್ ಫ್ರೆಶ್ ಆಗುತ್ತೆ. 100% ಮೈಂಡ್ ಫ್ರೆಶ್ ಆಗುತ್ತೆ ಈ ಒಂದು ಗ್ರೀನ್ ಟೀ ಅನ್ನ ನೀವು ಯೂಸ್ ಮಾಡೋದ್ರಿಂದ. ಇದ್ರ ಜೊತೆಗೆ ನೀವು ಲೆಮನ್ ಅಥವಾ ಜೇನುತುಪ್ಪವನ್ನ ಹಾಕೊಂಡು ಯೂಸ್ ಮಾಡ್ಬೋದು. ಹಾಗೆ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಡಿಫ್ರೆಂಟ್. ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ ನ ರಿಮೂವ್ ಮಾಡುತ್ತೆ. ಈಗ ನಾನು ಇದನ್ನ ಕುಡಿಯೋದ್ರಿಂದ ಹೇಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ವಿಷಕಾರಕ ಅಂಶವನ್ನ ಹೊರಗಡೆ ಹಾಕುತ್ತೆ ಅಂತ ನಾನು ನಿಮಗೆ ಇದನ್ನ ಡೆಮೋ ಮುಖಾಂತರ ತೋರಿಸ್ತೀನಿ. ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಗ್ಲಾಸ್ ಅಲ್ಲಿ ನೋಡಿ ಅಕ್ಕಿ ತಗೊಂಡಿದೀವಿ. ಈ ಅಕ್ಕಿ ಬಂದ್ಬಿಟ್ರೆ ನಾವು ಊಟ ಮಾಡಿರ್ತೀವಿ ಅಲ್ವಾ, ಡೈಜೆಷನ್ ಆಗಿರಲ್ಲ ಕೆಲವರಿಗೆ. ಈಗ ನಾನು ಈ ವಿಷಕಾರಕ ಅಂಶ ಮಾಡುತ್ತೆ, ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಅಂತ ನಾನು ತೋರ್ಸಕ್ ಕೊಟ್ಟಿದ್ದೀನಿ. ಇದು ಅಕ್ಕಿ ರೈಸ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಈ ವಿಷಕಾರಕ ಅಂಶ, ಈ ಬೆಟೋಟಿಕ್ ಸೊಲ್ಯೂಷನ್ ಅನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆನಾ? ನೋಡಿ, ಕಂಪ್ಲೀಟ್
ಓಕೆನಾ. ನಾವೇನ್ ಮಾಡ್ತೀವಿ ಈಗ ಊಟ ಮಾಡಿದಾಗ ಈ ತರ ಜಿಡ್ಡಿನ ಅಂಶ ಆಗಿರ್ಬೋದು, ಆಯಿಲ್ ಇರುವಂತದ್ದು ಅಥವಾ ಫ್ಯಾಟ್ ಇರುವಂತದ್ದು ಫುಡ್ ಅನ್ನ ನಾವು ಸೇವಿಸಿದಾಗ ಈ ತರ ನಮ್ಮ ಹೊಟ್ಟೆಯಲ್ಲಿ ಈ ವಿಷಕಾರಕ ಅಂಶ ಹೋಗಿ ಕೂತಿರುತ್ತೆ. ನಾವೇನ್ ಮಾಡ್ತೀವಿ, ಅಸಿಡಿಟಿ ಅಥವಾ ಹೊಟ್ಟೆ ಉಬ್ಬರ ಬಂದಾಗ ಅಥವಾ ಏನಾರ ನಾವು ನೀರನ್ನ ಸೇವನೆ ಮಾಡ್ತೀವಿ. ಓಕೆನಾ, ಬರೀ ನೀರನ್ನ ಕೊಡ್ತಾ ಇದ್ದೀವಿ. ನೀರನ್ನ ಕೊಟ್ಟು ಮತ್ತೆ ನಾನು ಡೈಲ್ಯೂಟ್ ಮಾಡ್ತೀನಿ. ಬರೀ ನೀರ್ ಕುಡಿಯೋದ್ರಿಂದ ಕೆಲವ್ರು ಅಂತಾರೆ, ನಾನ್ ಬಿಸಿನೀರ್ ಕುಡ್ದೆ, ಜೀರಿಗೆ ನೀರ್ ಕುಡ್ದೆ, ಗೋವಿನ ಕಾಳು ನೀರ್ ಕುಡ್ದೆ, ಈ ತರದ್ದೆಲ್ಲ ನನಗೆ ತುಂಬಾ ಜನ ಫೀಡ್ಬ್ಯಾಕ್ ಹೇಳ್ತಾರೆ. 100% ಅದು ಟಾಕ್ಸಿನ್ ನ ಹೊರಗಡೆ ಹಾಕಲ್ಲ ಡಿಎಫ್ಎ. ಈಗ ನೀರ್ ಕೊಟ್ಟಿದ್ದೆ ಬರೀ, ಓಕೆನಾ. ಈಗ ಈ ನೀರನ್ನ ನಾನು ತೆಗಿತಾ ಇದ್ದೀನಿ, ಖಾಲಿ ನೀರು. ಓಕೆನಾ, ನೋಡಿ ಹಾಗೆ ಇದೆ. ಅದೇ ಈ ಗ್ರೀನ್ ಟೀ ನಾನು ಮಾಡಿಟ್ಕೊಂಡಿದೀನಿ. ಈ ಪೌಚ್ ಅನ್ನ ಹಾಕಿ ನಾನು ಗ್ರೀನ್ ಟೀ ರೆಡಿ ಮಾಡಿ ಇಟ್ಕೊಂಡಿದೀನಿ. ಈ ಗ್ರೀನ್ ಟೀ ಅನ್ನ ನಾನು ಇದಕ್ಕೆ ಕೊಡ್ತೀನಿ. ಅಂದ್ರೆ ನಾವು ಗ್ರೀನ್ ಟೀ ಅನ್ನ ಕುಡಿದ್ರೆ ಏನಾಗತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಬರೀ ನೀರ್ ಕುಡಿದಾಗ ಯಾವುದೇ ರೀತಿ ಟಾಕ್ಸಿನ್ ಹೊರಗಡೆ, ವಿಷಕಾರಕ ಅಂಶ ಹೊರಗಡೆ ತೆಗಿಲಿಲ್ಲ. ಅದೇ ನೀವು ಗ್ರೀನ್ ಟೀ ಕುಡಿಯೋದ್ರಿಂದ ಅದರಲ್ಲಿರುವಂತಹ ಎಲ್ಲಾ ವಿಷಕಾರಕ ಅಂಶ ತೆಗೆದು ನ್ಯಾಚುರಲ್ ಮತ್ತೆ ಹೇಗಿದೆಯೋ ಹಾಗೆ ಆಗಿತ್ತು. ಓಕೆನಾ, ಸೂಪರ್ ಅಲ್ವಾ. ಹಾಗಾಗಿ ಗ್ರೀನ್ ಟೀ ಅನ್ನ ನೀವು ಬೆಸ್ಟ್ ಅಂತಂದ್ರೆ ಈ ಗ್ರೀನ್ ಟೀ ಅನ್ನ ಕುಡೀರಿ. ಇದರಲ್ಲಿ ಪೌಚ್ ಇರುತ್ತೆ, 28 ಸ್ಯಾಶೆಟ್ಸ್ ಇರುತ್ತೆ. ನೀವು ನೀರಲ್ಲಿ ಡಿಪ್ ಮಾಡ್ಕೊಂಡು ಲೆಮನ್ ಅಥವಾ ಹನಿ ಹಾಕೊಂಡು ಕುಡಿಬಹುದು. ಖಂಡಿತ ಇದು ನಿಮ್ಗೆ ಯೂಸ್ಫುಲ್ ಆಗತ್ತೆ. ಕೆಮಿಕಲ್ ಫ್ರೀ ನಮ್ಮಲ್ಲಿ ಸಿಗುವಂತಹ ಪ್ರಾಡಕ್ಟ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಗ್ರೀನ್ ಟೀ ಅನ್ನ ಯೂಸ್ ಮಾಡಿ. ಜೊತೆಗೆ ಇನ್ನು ಒಂದು, ನಾನು ಸ್ಕಿನ್ ಕೇರ್ ತುಂಬಾ ಮೂವ್ ಮಾಡ್ತೀನಿ, ಪ್ರಮೋಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನನ್ನ ಸ್ಕಿನ್ ಕೇರ್ ತುಂಬಾ ಎಲ್ಲಾ ಪ್ರಾಡಕ್ಟ್ ನಾನು ಮೂವ್ ಮಾಡ್ತೀನಿ. ಆದ್ರೆ ಸ್ಕಿನ್ ಕೇರ್ ಅಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿದಾವೆ. ಅದರಲ್ಲಿ ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇದು ಸಿಸಿ ಕ್ರೀಮ್ ಅಂತ, ನಮ್ಮ ಹರ್ಬಲ್ ಕಲರ್ ಪ್ರಾಡಕ್ಟ್ ಅಲ್ಲಿ ಬಂದಿರುವಂತಹ ಸಿಸಿ ಕ್ರೀಮ್ ಅಂತ. ಇದು ನೋಡಿ ಈ ತರ ಇದೆ ಸಿಸಿ ಕ್ರೀಮ್. ಇದರಲ್ಲಿ 3 ಶೇಡ್ ಬರುತ್ತೆ. ನಮಗೆ ಕೆಲವೊಬ್ಬರಿಗೆ ಶೇಡ್ ಗೊತ್ತಿರಲ್ಲ, ನಾವ್ ಯಾವ ಸ್ಕಿನ್ ಗೆ ಯಾವ್ದು ಹಚ್ಬೇಕು ಅಂತ ಗೊತ್ತಾಗಲ್ಲ. ಸ್ಕಿನ್ ವೈಸ್ ಗೊತ್ತಿಲ್ದಲೆ ತಗೊಳ್ತೀವಿ. ಇದರಲ್ಲಿ 3 ತರದ ಶೇಡ್ ಬರುತ್ತೆ. ಸಿಸಿ ಕ್ರೀಮ್ ಅಂತಂದ್ರೆ ಕಲರ್ ಕರೆಕ್ಟಿಂಗ್ ಅಂತ. ನಮ್ಮ ಸ್ಕಿನ್ ಗೆ ಸಂಬಂಧಪಟ್ಟಂತ ನಾವ್ ಏನ್ ಬಣ್ಣವನ್ನ ಇಟ್ಕೊಂಡಿರ್ತೀವಿ ಆ ಬಣ್ಣಕ್ಕೆ ಮ್ಯಾಚ್ ಆಗುವಂತ ಕ್ರೀಮ್ ಅನ್ನ ನಾವು ಸಿಸಿ ಕ್ರೀಮ್ ಅಂತ ಕರಿತೀವಿ. ಇದು ಫೌಂಡೇಶನ್ ಆಗು ಕೆಲಸ ಮಾಡುತ್ತೆ, ಬ್ಯೂಟಿ ಬಾಂಬ್ ಆಗು ಕೆಲಸ ಮಾಡುತ್ತೆ ಡಿಫ್ರೆಂಟ್. ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಸನ್ಸ್ಕ್ರೀನ್ ಅವಶ್ಯಕತೆ ಇಲ್ಲ. ಸನ್ಸ್ಕ್ರೀನ್ ಕೆಲಸನೂ ಕೂಡ ಇದು ಮಾಡುತ್ತೆ. ಜಸ್ಟ್ ಫೇಸ್ ವಾಶ್ ಮಾಡ್ತೀರಾ, ಮಾಯಿಶ್ಚರೈಸರ್ ಮಾಡಿ ಈ ಕ್ರೀಮ್ ಅನ್ನು ನೀವು ಡೈರೆಕ್ಟ್ ಹಚ್ಚಬಹುದು. ಇದು ಸಿಸಿ ಕ್ರೀಮ್ ಅಂತ. ಇದು ನಿಮಗೆ ಟಚ್ ಅಂಡ್ ಫೀಲ್ ತೋರಿಸ್ತಾ ಇದ್ದೀನಿ. ಈ ತರ ಇರುತ್ತೆ ನೋಡಿ. ಇದು ನಮ್ಮ ಸ್ಕಿನ್ ಕರೆಕ್ಟ್ ಗೆ ಮ್ಯಾಚ್ ಆಗತ್ತೆ. ಯಾವ ರೀತಿ ಬ್ಲೆಂಡ್ ಆಗತ್ತೆ ಅಂತ ತೋರಿಸ್ತೀನಿ. ಯಾವುದೇ ಕ್ರೀಮ್ ಜೊತೆ ನೀವು ಇದನ್ನ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನೀಟಾಗಿ ಇದು ನಮ್ಮ ಸ್ಕಿನ್ ಟೋನಿಗೆ ಸರಿಯಾಗಿ ಮ್ಯಾಚ್ ಆಗತ್ತೆ, ಬ್ಲೆಂಡ್ ಆಗತ್ತೆ. ತುಂಬಾ ಈಸಿಯಾಗಿ ಬ್ಲೆಂಡ್ ಆಗತ್ತೆ, ತುಂಬಾ ಸ್ಮೂತಿ ಆಗಿದೆ. ಹಾಗೆ ಇದರಲ್ಲಿ SPF ಕೂಡ ಇದರಲ್ಲಿ ಇರೋದ್ರಿಂದ, ಸ್ಕಿನ್ ಪ್ರೊಟೆಕ್ಷನ್ ಇದರಲ್ಲಿ ಇರೋದ್ರಿಂದ ನೀವು ಇದನ್ನ ರೆಗ್ಯುಲರ್ ಕೂಡ ಯೂಸ್ ಮಾಡಬಹುದು. ಸ್ಕಿನ್ ತುಂಬಾ ಚೆನ್ನಾಗಿ ಸ್ಮೂತ್ನೆಸ್ ಆಗುತ್ತೆ, ಹಾಗೆ ಹೈಡ್ರೇಷನ್ ಕೊಡುತ್ತೆ. ಇದು ನಿಮ್ಗೆ ಜೆಲ್ ಬೇಸ್ ಅಲ್ಲಿ, ವಾಟರ್ ಬೇಸ್ ಅಲ್ಲಿ ಇರೋದ್ರಿಂದ ಸ್ಕಿನ್ ಗೆ ನಮಗೆ ಹೈಡ್ರೇಟಿಂಗ್ ಕೊಡುತ್ತೆ, ಗ್ಲೋನೆಸ್ ಕೊಡುತ್ತೆ. ಜೊತೆಗೆ ತೇವಾಂಶವನ್ನ ಇಡ್ತಿಟ್ಕೊಳಕ್ಕೆ ಸೂಟ್ ಆಗುತ್ತೆ. ಕೆಲವೊಬ್ರಿಗೆ ಡ್ರೈ ಸ್ಕಿನ್ ಇರುತ್ತೆ, ಅವರಿಗೆ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗಾಗಿ ಈ ಸಿಸಿ ಕ್ರೀಮ್ ನ ನಾನು ತೋರಿಸಿದ್ದಾಯ್ತು. ಇದನ್ನ ಕೂಡ 100% ಬಳಸಿ. ಹಾಗೆ ಕಾಜಲ್ ಇಂಪಾರ್ಟೆಂಟ್. ಹೆಣ್ಣು ಮಕ್ಕಳಿಗೆ ಕಾಜಲ್, ಬ್ಯೂಟಿ ಪ್ರಾಡಕ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಆ ಕಂಪ್ಲೀಟ್ ನಮ್ಮ ಮೇಕಪ್ ನ ಫುಲ್ಫಿಲ್ ಮಾಡೋದೇ ಈ ಕಾಜಲ್ ಅಲ್ವಾ. ಕಾಜಲ್ ಹಾಕಿದ್ಮೇಲೆ ನಮ್ಮ ಮೇಕಪ್ ಫುಲ್ಫಿಲ್ ಆಗೋದು. ಇಲ್ಲೂ ಕೂಡ ನಾನು ಹೊರಗಿನ ಪ್ರಾಡಕ್ಟ್ ಅನ್ನ ಒಂದನ್ನ ತಗೊಂಡಿದೀನಿ ಕಾಜಲ್, ಇನ್ನೊಂದು ನಮ್ಮ ಅರ್ಬನ್ ಕಲರ್ ಅಲ್ಲಿ ಸಿಗುವಂತಹ ಕಾಜಲ್. ಇವೆರಡರದ್ದು ನಾನು ನಿಮ್ಗೆ ಡೆಮೋ ತೋರಿಸ್ತೀನಿ. ಯಾಕೆ ಅಂತಂದ್ರೆ ಕಾಜಲ್ ವೆರಿ ಇಂಪಾರ್ಟೆಂಟ್. ನಾವು ಕಣ್ಣಿಗೆ ಹಚ್ಚೋದ್ರಿಂದ ನಾವು ಕೇರ್ಫುಲ್ ಆಗಿ ಹಚ್ಬೇಕಾಗತ್ತೆ. ಯಾವುದು ಇದರಲ್ಲಿ ನಮ್ದ್ರಲ್ಲಿ ವಿಟಮಿನ್ ಇ ಇದೆ. ಓಕೆನಾ, ವಿಟಮಿನ್ ಇ ಇರೋದ್ರಿಂದ ನಮಗೆ ಕಣ್ಣಿಗೆ ಯಾವುದೇ ರೀತಿ ಹಾನಿಕಾರಕ ಕೆಮಿಕಲ್ ಇರೋದಿಲ್ಲ. ಕೂಲ್ನೆಸ್ ಫೀಲ್ ಮಾಡುತ್ತೆ. ಹಾಗೆ ಕಣ್ಣಲ್ಲಿರುವಂತಹ ಡಸ್ಟ್ ನ ಕೂಡ ತೆಗೆಯುತ್ತೆ. ನಿಮ್ಗೆ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗಲ್ಲ. ಬಟ್ ಇದು ಹೊರಗಿನ ಪ್ರಾಡಕ್ಟ್, ಇದು ಮೇಜರ್ ಹೊರಗಿಂದು. ನನ್ನ ಕಂಪನಿ ಹೆಸರು ಹೇಳಲ್ಲ, ಆದ್ರೆ ಇದು ತುಂಬಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೀವು ನೋಡ್ತಾ ಇರ್ತೀರಾ. ಇವೆರಡರದ್ದು ನಾನು ನಿಮ್ಗೆ ಇವಾಗ ಡೆಮೋ ತೋರಿಸ್ತಾ ಇದ್ದೀನಿ. ವಾಟರ್ ಪ್ರೂಫ್ ಆಗಿ ಕೆಲಸ ಮಾಡುತ್ತೆ ನಮ್ದು ಕಾಜಲ್. ನೋಡಿ, ಇದು ಹೊರಗಿನ ಕಾಜಲ್ ಹಚ್ಚುತ್ತಾ ಇದ್ದೀನಿ. ಇದು ಮೋದಿ ಕೇರ್ ಕಾಜಲ್. ನೀರ್ ತಗೊಂಡಿದೀನಿ, ಎರಡಕ್ಕೂ ನೀರ್ ಹಾಕ್ತಾ ಇದೀನಿ. ಓಕೆನಾ, ವಾಟರ್ ಪ್ರೂಫ್ ಇದು. ಇದು ನೋಡಿ ಹೊರಗಿಂದು ಬ್ಲೆಂಡ್ ಕಂಪ್ಲೀಟ್ ಸ್ಪ್ರೆಡ್ ಆಗ್ತಾ ಇದೆ. ಇದು ಸ್ಪ್ರೆಡ್ ಆಗಲ್ಲ. ಇದು ಕಂಪ್ಲೀಟ್ ಸ್ಪ್ರೆಡ್ ಆಯ್ತು. ನಿಮಗೆ ಗೊತ್ತಾಯ್ತಲ್ಲ.
ಇದು ಕಾಜಲ್ ಬಂದು ವಾಟರ್ ಪ್ರೂಫ್ ಕಾಜಲ್, ವಿಟಮಿನ್ ಇ ಇದೆ. ಮೋದಿ ಕೇರ್ ಅಲ್ಲಿ ಸಿಗುವಂತಹ ಅರ್ಬನ್ ಕಲರ್ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡಿದ್ರೆ ಕಣ್ಣಿನ ರಕ್ಷಣೆ ತುಂಬಾ ಚೆನ್ನಾಗಿ ನೀವು ಕಾಪಾಡ್ಕೊಳ್ಬಹುದು. ಜೊತೆಗೆ ಲಿಪ್ಸ್ಟಿಕ್ ಇನ್ನೊಂದು ಮೇಕಪ್ ಪ್ರಾಡಕ್ಟ್. ಯಾಕಂದ್ರೆ ಲಿಪ್ಸ್ಟಿಕ್ ನ ನಾವು ಫುಲ್ಫಿಲ್ ಮಾಡ್ತೀವಿ. ಯಾಕಂದ್ರೆ ಮೇಕಪ್ ಎಲ್ಲ ಹಾಕದ್ಮೇಲೆ ಕಂಪ್ಲೀಟ್ ಲಾಸ್ಟ್ ನಾವು ಲಿಪ್ಸ್ಟಿಕ್ ಅನ್ನ ಹಾಕಿ ನಮ್ ಮೇಕಪ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತೀವಿ. ಇದು ಬಂದ್ಬಿಟ್ಟು ಹೊರಗಿನ ಪ್ರಾಡಕ್ಟ್. ಇದು ಅರ್ಬನ್ ಕಲರ್ ಅಲ್ಲಿ ಲಿಪ್ಸ್ಟಿಕ್ ಕೂಡ ಸಿಗುತ್ತೆ. ಓಕೆ, ಲಿಪ್ಸ್ಟಿಕ್ ಯಾಕೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಿಮಗೆ ಗೊತ್ತಿದ್ದಂಗೆ ಇವತ್ತು ಬಳಸುವಂತಹ ಅಥವಾ ನಮ್ಗೆ ಹೊರಗಡೆ ಸಿಕ್ತಿರುವಂತಹ ಎಲ್ಲಾ ಪ್ರಾಡಕ್ಟ್ ಅಲ್ಲೂ ಕೆಮಿಕಲ್ ಇದೆ. ಲಿಪ್ಸ್ಟಿಕ್ಸ್ ಅಂತಂದ್ರೆ ನಾವು ಲಿಪ್ಪಿಗೆ ಹಾಕ್ತಿವಿ, ಲಿಪ್ ನ ನಾವು ಊಟ ಮಾಡ್ತೀವಿ ಅಥವಾ ಅದನ್ನ ನಮಗೆ ಗೊತ್ತಿಲ್ಲದೆ ಒಳಗಡೆ ಇಂಟ್ಯಾಕ್ಟ್ ಮಾಡ್ತಿರ್ತೀವಿ ನಾವು ಲಿಪ್ಸ್ಟಿಕ್ ನ. ಹಾಗಾಗಿ ಇವತ್ತು ಬಳಸ್ತಿರುವಂತ ಹೊರಗ್ ಸಿಗುವಂತ ಎಲ್ಲಾ ಲಿಪ್ಸ್ಟಿಕ್ ಹಂದಿ ಕೊಬ್ಬಿಂದ ಮತ್ತೆ ಪ್ರಾಣಿಗಳ ಕೊಬ್ಬುಗಳಿಂದ ಮಾಡ್ತಾ ಇದಾರೆ ಡಿಯರ್ ಫ್ರೆಂಡ್. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಾಗ್ತಿಲ್ಲ. ಲೋಕಲ್ ಆಗಿ ಕೆಮಿಕಲ್ ಇಂದ ಬಳಸ್ತಿರುವಂತ ಲಿಪ್ಸ್ಟಿಕ್ ಗಳನ್ನ ನಾವ್ ಇವತ್ತು ತುಟಿಗೆ ಹಚ್ಚಿ ತುಟಿಯನ್ನ ಬ್ಲಾಕ್ ಮಾಡ್ಕೊಳ್ತಾ ಇದೀವಿ ಅಥವಾ ತುಟಿ ಸೀಳಿರೋ ತರ ಆಗ್ತಾ ಇದೆ. ಅದ್ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ, ಆದ್ರೆ ಜನ ನಾವ್ ಯೂಸ್ ಮಾಡ್ತಾ ಇದೀವಿ. ನೋಡಿ, ಇದು ಪ್ರತಿಷ್ಠಿತ ಬ್ರಾಂಡ್ ಅಲ್ಲಿ ಸಿಗುವಂತಹ ಒಂದು ಲಿಪ್ಸ್ಟಿಕ್ ಅನ್ನ ತಗೊಂಡಿದೀನಿ. ಇದು ಮೋದಿ ಕೇರ್ ಅಲ್ಲಿ ಸಿಗುವಂತಹ ಅರ್ಬನ್ ಕಲರ್ ಲಿಪ್ಸ್ಟಿಕ್. ಎರಡರದ್ದು ನಾನು ನಿಮಗೆ ಮ್ಯಾಟ್ ಅಂತ ಹೇಳ್ತಾರೆ, ಮ್ಯಾಟ್ ಲಿಪ್ಸ್ಟಿಕ್ ಅಂತ ಹೇಳ್ತಾರೆ. ಮ್ಯಾಟ್ ಫಿನಿಶಿಂಗ್ ಕೊಡುತ್ತಾ ನಾವು ನೋಡೋಣ. ಫಸ್ಟ್ ನೋಡಿ, ಇದು ಹೊರಗಿಂದು, ಓಕೆನಾ, ಹೊರಗಿನ ಪ್ರಾಡಕ್ಟ್ ಇಂದು ಲಿಪ್ಸ್ಟಿಕ್. ಇದು ಬಂದು ನಮ್ಮ ಮೋದಿ ಕೇರ್ ಲಿಪ್ಸ್ಟಿಕ್ಸ್. ನೋಡ್ರಿ, ಜಸ್ಟ್ ಒನ್ ಟಚ್ ನಾನು ಈ ತರ ಮಾಡ್ತಾ ಇದೀನಿ. ಯಾವ ರೀತಿ ಫಿನಿಶಿಂಗ್ ಮ್ಯಾಟ್ ಫಿನಿಶ್ ಇದೆ ಅಂತ ಕಾಣಿಸ್ತಾ ಇದೆ. ಈಗ ಇದನ್ನ ನಾನು ರಬ್ ಮಾಡ್ತೀನಿ. ಇದು ಪುಡಿ ಪುಡಿ ತರ ನಮಗೆ ಹತ್ತುತ್ತೆ ಡಿಯರ್ ಫ್ರೆಂಡ್. ಹಾಗೆ ನೋಡಿ, ಪುಡಿ ಪುಡಿ ತರ ಆಗ್ತಾ ಇದೆ ರಬ್ ಮಾಡಿದ್ರೆ ನಮ್ಗೆ. ಅಂದ್ರೆ ಲಿಪ್ ಮ್ಯಾಟ್ ಅಂತ ತಗೊಳ್ತೀವಿ, ಬಟ್ ಲಿಪ್ ಅಲ್ಲಿ ನಮಗೆ ರ್ಯಾಚಸ್ ಆಗತ್ತೆ, ಲಿಪ್ ಬ್ಲಾಕ್ ಆಗತ್ತೆ. ಬಟ್ ಇದು ಮ್ಯಾಟ್ ಫಿನಿಶಿಂಗ್ ಇದೆ, ಯಾವುದೇ ರೀತಿ ನಮಗೆ ಫೀಲ್ ಆಗ್ತಾ ಇಲ್ಲ. ಸ್ಮೂತ್ನೆಸ್ ಫೀಲ್ ಆಗತ್ತೆ, ಹಾಗೆ ಲೈಟ್ ವೇಟ್ ಫೀಲ್ ಆಗತ್ತೆ. ಯಾವುದೇ ರೀತಿ ಕೆಮಿಕಲ್ ಕೂಡ ಇದ್ರಲ್ಲಿಲ್ಲ. ನನಗೆ ತುಂಬಾ ಇಷ್ಟವಾದಂತ ಪ್ರಾಡಕ್ಟ್ಸ್ ನಾನು ಇವತ್ತು ನಿಮಗೆ ತೋರಿಸಿರೋದು. ಹೌದು, ಇವತ್ತು ಪ್ರತಿಯೊಬ್ಬರಿಗೂ ಸ್ಕಿನ್ ಕೇರ್ ಅಂತ ಅಂದ್ರೆ ಮೋದಿ ಕೇರ್ ಅಲ್ಲಿ ಅರ್ಬನ್ ಕಲರ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಲ್ಟಿಮೇಟ್ ಆಗಿದೆ. ಕೆಮಿಕಲ್ ಫ್ರೀ ಇರುವಂತಹ ಪ್ರಾಡಕ್ಟ್ಸ್, ಇಂಟರ್ನ್ಯಾಷನಲ್ ಪ್ರಾಡಕ್ಟ್, ಇಂಡಿಯನ್ ಪ್ರೈಸಿಗೆ ನಮಗೆ ಸಿಗ್ತಾ ಇದೆ. ಹಾಗಾಗಿ ಸಿಂಪಲ್ ಎಲ್ಲಾ ಹೆಣ್ಮಕ್ಳು ನಮಗೆ ಮೇಕಪ್ ಬೇಕು, ನಾನು ಸಿಂಪಲ್ ಆಗಿ ಒಂದು ಗ್ರೂಮಿಂಗ್ ನಾನು ಮೇಕಪ್ ಮಾಡ್ಕೋಬೇಕು ಅನ್ನೋದಾದ್ರೆ 100% ಹೊಸ ಪ್ರಾಡಕ್ಟ್ ಫೇಸ್ ವಾಶ್ ಗಳಿದೆ. ಫ್ರೂಟ್ ಆಫ್ ನಿಮಗೆ ಫಾರೆಸ್ಟ್ ನೆಕ್ಟರ್ ಅಲ್ಲಿ ಕಾಫಿ ಮತ್ತೆ ಊದ್ ಪ್ರಾಡಕ್ಟ್ ಅಲ್ಲಿ ಫೇಸ್ ವಾಶಸ್ ಇದೆ. ಫೇಸ್ ವಾಶ್ ಹಚ್ಚಿ ಮಾಯಿಶ್ಚರೈಸರ್ ಯೂಸ್ ಮಾಡಿ, ಆಮೇಲೆ ಜೊತೆಗೆ ಸನ್ಸ್ಕ್ರೀನ್ ಇದೆ, ಹಾಗೆ BB+ ಇದೆ. ಒಂದ್ ಸಿಂಪಲ್ ಮೇಕಪ್ ಗೆ ಲಿಪ್ಸ್ಟಿಕ್ಸ್, ಒಳ್ಳೆ ಕಾಜಲ್ ಅನ್ನ ಯೂಸ್ ಮಾಡಿ ನಿಮ್ಮ ಒಂದು ಬ್ಯೂಟಿಯನ್ನ ಜಾಸ್ತಿ ಮಾಡ್ಕೊಳ್ಬಹುದು, ಒಂದು ಗ್ರೂಮಿಂಗ್ ಜಾಸ್ತಿ ಆಗತ್ತೆ ಡಿಫ್ರೆಂಟ್. ಹಾಗಾಗಿ ಎಲ್ಲಾನು ಪ್ರಾಡಕ್ಟ್ ಮೋದಿ ಕೇರ್ ಅಲ್ಲಿ ಸಿಗತ್ತೆ, ನೀವ್ ಯೂಸ್ ಮಾಡ್ಕೊಳ್ಳಿ. 100% ಇದ್ರ ಬೆನಿಫಿಟ್ ಅನ್ನ ಮೇಡಮ್ ಹೇಳ್ದಂಗೆ ಮಂತ್ಲಿ ನಿಮ್ಮ ಮನೆಗಳಿಗೆ ಏನೆಲ್ಲಾ ಬೇಕೋ ಎಲ್ಲಾ ಪ್ರಾಡಕ್ಟ್ ಒಟ್ಟಿಗೆ ಇದನ್ನು ಪರ್ಚೇಸ್ ಮಾಡಿ ಇದನ್ನ ಯೂಸ್ ಮಾಡಿ. ಯಾಕಂದ್ರೆ ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ, ಆ ಚಿಕ್ಕ ಮಕ್ಳಿಗೆ ಲಿಪ್ಸ್ಟಿಕ್ ಹಚ್ಬೇಕು ಅನ್ನೋ ತುಂಬಾ ಆಸೆ ಇರುತ್ತೆ, ಕಾಜಲ್ ಇದನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಹೊರಗಡೆ ನಾವ್ ಈಗ್ಲಿಂದಾನೇ ಅವರಿಗೆ ಕೆಮಿಕಲ್ ಇರೋಂಥದ್ನ ಯೂಸ್ ಮಾಡ್ತಾ ಹೋದ್ರೆ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಹಾಗಾಗಿ ಮೋದಿ ಕೇರ್ ಪ್ರಾಡಕ್ಟ್ ಅಲ್ಟಿಮೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟನ್ನು ನಾನು ಶೇರ್ ಮಾಡ್ತಾ ಇವತ್ತು ದೊಡ್ಡದಾಗಿ ನಾನು ಈ ಒಂದು 7 ವರ್ಷದ ಜರ್ನಿಯನ್ನ ನಾನು ನಡೆಸ್ತಾ ಇದ್ದೀನಿ. ಈಗ ನಾನು ಕೂತಿರೋದು ನಮ್ಮ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್, ಮೋದಿ ಕೇರ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫೀಸ್ ಅಲ್ಲಿ ನಾನು ಕೂತಿದ್ದೀನಿ ಡಿಫ್ರೆಂಟ್. ತುಂಬಾ ಹೆಮ್ಮೆ ಆಗುತ್ತೆ. 7 ವರ್ಷದ ಒಂದು ಜರ್ನಿಯಲ್ಲಿ ನಾನು ಇದನ್ನ ಕಂಪ್ಲೀಟ್ ಮಾಡಿ ಇವತ್ತು ಸರ್ವಿಸ್ ಕೊಡ್ಬೇಕು ಅಂತಾನೆ ನಾನು ಚಿತ್ರದುರ್ಗದಲ್ಲಿ ಒಂದು ಮೋದಿ ಕೇರ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಅನ್ನ ಓಪನ್ ಮಾಡಿದೀನಿ. ತುಂಬಾ ಖುಷಿ ಆಗ್ತಿದೆ. ಈಗ ನಾನು ಸ್ಟಾರ್ಟ್ ಮಾಡಿ 5 ಮಂತ್ಸ್ ಆಗಿದೆ. 5 ಮಂತ್ಸ್ ಅಲ್ಲಿ ನಾನು ಆಲ್ಮೋಸ್ಟ್ ನಾನು ರೆಕಮೆಂಡ್ ಮಾಡಿ ಕೊಟ್ಟಿರೋದು ಹೆಣ್ಮಕ್ಳಿಗೆ ಖುಷಿ ಆಗ್ತಾ ಇದೆ. ಹೆಣ್ಮಕ್ಳು ನನ್ನ ಹತ್ರ ಬಂದ್ ಹೇಳ್ತಾರೆ, ತುಂಬಾ ಚೆನ್ನಾಗಿ ನಮ್ ಸ್ಕಿನ್ಗೆ ಸೂಟ್ ಆಗಂತದ್ ಕೊಡ್ತಾ ಇದೀರಾ ಅಂತ. ತುಂಬಾ ಚೆನ್ನಾಗಿ ನಾನು ಕಾಸ್ಮೆಟಿಕ್ಸ್ ಅನ್ನ ಅಲ್ಟಿಮೇಟ್ ಆಗಿ ನಾನು ಪ್ರಮೋಟ್ ಮಾಡ್ತಾ ಈ ಒಂದು ಬಿಸ್ನೆಸ್ ಅನ್ನ ಖುಷಿಯಿಂದ ಮಾಡ್ತಾ ಇದೀವಿ. ಏನೆಲ್ಲ ಪಡ್ಕೋಬೇಕು ಅದನ್ನೆಲ್ಲಾನು ಡ್ರೀಮ್ ನ ಪಡ್ಕೊಳ್ತಾ ಇದೀವಿ. ಹ್ಯಾಪಿ ಆಗಿದೀವಿ. ಜೊತೆಗೆ ಆರೋಗ್ಯ ಸಿಕ್ಕಿದೆ, ಐಶ್ವರ್ಯ ಸಿಕ್ಕಿದೆ, ಜೊತೆಗೆ ಹೆಸರು ಸಿಕ್ಕಿದೆ. ಎಲ್ಲಾನು ನನಗೆ ಯೂನಿವರ್ಸಲ್ ಮೋದಿ ಕೇರ್ ಮುಖಾಂತರ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ನನಗೆ ಈ ಅವಕಾಶವನ್ನ ಕೊಟ್ಟಂತವ್ರು, ನಿಮಗೆ ಇಷ್ಟೊತ್ತು ಯಾರು ಬಿಸ್ನೆಸ್ ಅನ್ನ ಆಪರ್ಚುನಿಟಿಯನ್ನ ಹೇಳ್ತಾ ಇದ್ದಾರೆ, ಇದೇ ಚಿತ್ರದುರ್ಗದ ಸಿಂಗಾಪುರದಲ್ಲಿರುವಂತಹ ಪುಷ್ಪವತಿ ಮೇಡಮ್. ಈಗ ಆಲ್ರೆಡಿ ನಿಮ್ ಜೊತೆ ಲೈವ್ ಆಗಿ ಮಾತಾಡ್ತಾ ಇದ್ದಾರೆ. ಈ ಮೇಡಮ್ ಇಂದಾನೆ ಇವತ್ತು ನಾನು ಇಲ್ಲಿ ಕುತ್ಕೊಂಡಿರೋದು. ಇದನ್ನೆಲ್ಲ ನಾನು ಖುಷಿಯಾಗಿ ನಿಮ್ ಹತ್ರ ಶೇರ್ ಮಾಡ್ತಾ ಇರೋದು. ಇವತ್ತು ನನ್ನನ್ನು ಬಿಸ್ನೆಸ್ ಅಲ್ಲಿ ಇಷ್ಟು ಮಟ್ಟಿಗೆ ತಗೊಂಡೋಗಿದ್ದಾರೆ, ಅಥವಾ ಇಷ್ಟು ಮಟ್ಟಿಗೆ ನಾನು ಒಂದಿಷ್ಟು ಜ್ಞಾನವನ್ನ ಕಲ್ತಿದ್ದೀನಿ, ಅಥವಾ ಇದನ್ನ ನನ್ಗೆ ಈ ಕೆಪಾಸಿಟಿ ಬಂದಿದೆ ಅಂದ್ರೆ ಅದು ಮೇಡಮ್ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆ ನನ್ನ ಗ್ರ್ಯಾಂಡ್ ಅಪ್ಲೈನ್ ಆದಂತ ವೀರೇಶ್ ಸರ್ ಮತ್ತೆ ಪೂಜಾ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ತುಂಬಾನೇ ಜ್ಞಾನ ಕೊಟ್ಟಿದ್ದಾರೆ.
ಪ್ರತಿಯೊಂದನ್ನು ಪ್ರತಿ ಸಿಚುಯೇಷನ್ಸ್ ನ ಹೇಗ್ ಹ್ಯಾಂಡಲ್ ಮಾಡ್ಬೇಕು, ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಏನೆಲ್ಲ ಬರುತ್ತೆ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಇವತ್ತು ಇಲ್ಲಿ ಇಷ್ಟೆಲ್ಲ ನಾವು ನಿಭಾಯಿಸುವಂತಹ ಒಂದು ಜ್ಞಾನವನ್ನ ಕೊಟ್ಟು ಈ ಒಂದು ಮೋದಿಕೇರ್ ಬಿಸ್ನೆಸ್ ಅನ್ನ ರನ್ ಮಾಡೋದಂತ ಹೇಳ್ಕೊಟ್ಟಿರುವಂತಹ ವೀರೇಶ್ ಕೆ ಬಿ ಸರ್ ಮತ್ತೆ ಪೂಜಾ ಮೇಡಮ್ಗೆ, ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನನ್ನ ನಂಬಿ ಬರ್ತಿರುವಂತಹ ನನ್ನ ಗ್ರಾಹಕರು ಜೊತೆಗೆ ನಾನು ಕೊಡ್ತಿರುವಂತಹ ಸರ್ವಿಸ್ ಅನ್ನ ಕೊಟ್ಟು ಅವ್ರು ಖುಷಿಯಾಗಿದ್ದು ಅವ್ರು ಪ್ರಮೋಟ್ ಮಾಡ್ಕೊಂಡು ಬರ್ತಾ ಇರೋದಕ್ಕೆ ನನ್ನ ಎಲ್ಲಾ ಗ್ರಾಹಕರಿಗೂ, ಚಿತ್ರದುರ್ಗದ ಜನತೆಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಅಲ್ಟಿಮೇಟ್ ಪ್ರಾಡಕ್ಟ್ ಇದೆ, ನೀವು ಯೂಸ್ ಮಾಡ್ಕೊಳ್ಳಿ, ಬೆನಿಫಿಟ್ ಅನ್ನ ತಗೊಳ್ಳಿ, ಬೇರೆಯವ್ರಿಗೆ ಪ್ರಮೋಟ್ ಮಾಡಿ, ಅಷ್ಟೇ ಬಿಸ್ನೆಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. ಗ್ರೇಟ್ ಸೌಮ್ಯ ಮೇಡಮ್. ಸೊ ಹೆಣ್ಮಕ್ಳಿಗೆ ಇಷ್ಟ ಆಗಿರ್ತಕ್ಕಂತಹ ಕಾಸ್ಮೆಟಿಕ್ಸ್ ಬಗ್ಗೆನೇ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದಾರೆ. ಶೇಪ್ ಶಿಫ್ಟ್ ಪ್ರಾಡಕ್ಟ್ ಅನ್ನ ಹೈಯೆಸ್ಟ್ ಮೂವ್ ಮಾಡೋದ್ರ ಮೂಲಕನ ಸಾಕಷ್ಟು ಜನರಿಗೆ ವೆಯ್ಟ್ ಲಾಸ್ ಪ್ರಾಡಕ್ಟ್ ಗಳನ್ನ ಕೊಟ್ಬಿಟ್ಟು ಸೊ 10 kg 9 kg 5 kg 3 kg ಸೊ ಕಂಪ್ಲೀಟ್ ಆಗಿ ಅವ್ರನ್ನು ಕೂಡ ವೆಯ್ಟ್ ಲಾಸ್ ಅನ್ನ ಮಾಡಿಸ್ತಾ ಅವ್ರಿಗೆ ಒಂದ್ ಒಳ್ಳೆ ಬೆಸ್ಟ್ ಆರೋಗ್ಯನ ಕೊಡ್ತಾ ಇದ್ದಾರೆ. ಗ್ರೇಟ್ ಸರ್ವಿಸ್.